ಪರಮಾತ್ಮನಿಗೆ ಅಭಿವಂದಿಸುತ್ತಾ ಸರ್ವರಿಗೂ ಶರಣು ಶರಣಾರ್ಥಿ. ಸದ್ಗುರು ಸಿದ್ಧಾರ್ಥ ಮಹಾಸ್ವಾಮಿಗಳವರ ನೂತನ ಮಂದಿರದ ಉದ್ಘಾಟನೆ ಹಾಗೂ ಸಿದ್ಧಾರ್ಥ ಮಹಾಸ್ವಾಮಿಗಳವರ ಅಮೃತ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ಹಮ್ಮಿಕೊಂಡಿರುವಂಥ 3 ದಿವಸದ ಜ್ಞಾನದಾಸೋಹ ಕಾರ್ಯಕ್ರಮದ ಎಂದು ಮಂಗಲಗೊಳ್ಳತಕ್ಕಂಥದ್ದು. ಪರಮಾತ್ಮನ ಅಪಾರ ಕರುಣೆಯಿಂದ ಮನುಷ್ಯನ ಶರೀರ ಪ್ರಾಪ್ತವಾಗಿದೆ. ಇದು ಒಂದು ವಾಹನ ಇದ್ದಂಗೆ. ಪರಮಾತ್ಮನ ಅಪಾರ ಕರುಣೆಯಿಂದ ಮನುಷ್ಯನ ಶರೀರ ಪ್ರಾಪ್ತವಾಗಿ ಇದೊಂದು ವಾಹನ ಅದ. ವಾಹನ ಸರಿಯಾಗಿ ನಡೆಸಿಕೊಂಡು ಹೋದರೆ ಹ್ಯಾಂಗ ಮನುಷ್ಯ ಸರಿಯಾಗಿ ತನ್ನ ಸ್ಥಾನಕ್ಕೆ ಮುಟ್ತಾನೆ, ಅದೇ ಪ್ರಕಾರ ಇದು ಶರೀರ ಇದೊಂದು ಸಾಧನ ಅದ. ಸಾಧ್ಯ ಪ್ರಾಪ್ತಿ ಆಗಬೇಕಾದ್ರೆ ಸಾಧನ ಮಾರ್ಗದೊಳಗೆ ನಡೆದಾಗ ಮಾತ್ರ ಕೊನೆಗೆ ಸಾಧ್ಯ ಅನ್ನತಕ್ಕಂಥದ್ದು ಸಿಗುತ್ತದ ಅಂತ. ಅದರ ಸಲುವಾಗಿಯೇ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಗಳು ಹೇಳಿದರು, ಜೀವನದೊಳಗೆ ನನಗೆ ಶಾಂತಿ, ನೆಮ್ಮದಿ, ಆನಂದವನ್ನು ಸಿಗಬೇಕಾದ್ರೆ ಶಾಂತರನ್ನು ಒಡನಾಡು. ಶಾಂತ ಸ್ವರೂಪಿಗಳಾದಂಥ ಸಂತರು, ಮಹಾತ್ಮರು, ಶರಣರು, ಸತ್ಪುರುಷರ ಒಡನಾಟದೊಳಗಿರುವಪ್ಪ. ಅವರ ಸಮೀಪ ನೀವು ಹೋದಂದ್ರೆ ನಿನಗೂ ಶಾಂತಿ ಅನ್ನತಕ್ಕಂಥದ್ದು ಲಭಿಸ್ತದ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮೆಲ್ಲರಿಗೂ ಏನು ಬೇಕಾಗ್ಯದ ಅಂತೀರ, ಪ್ರತಿಯೊಬ್ಬ ಮನುಷ್ಯನಿಗೂ ಶಾಂತಿ, ನೆಮ್ಮದಿ ಇಲ್ಲ, ಶಾಂತಿ ಬೇಕಾಗ್ಯದ. ಆ ಶಾಂತಿ ಸಲುವಾಗಿಯೇ ಮನುಷ್ಯ ಏನೇನೋ ಮಾಡ್ತಾನೆ. ಇಂಥ ಸತ್ಸಂಗ ಮನುಷ್ಯ ಬಂದು ಕುಂತಾವಂದ್ರೆ ಅವನಿಗೆ ಪರಮಾತ್ಮನ ಒಂದು ಆನಂದ ಅನ್ನತಕ್ಕಂಥದ್ದು ಸಿಗುತ್ತದಂತ. ಅದಕ್ಕೆ ಮಹಾನುಭಾವಿಗಳ, ಸತ್ಪುರುಷರ, ಶಾಂತರ ಸ್ವರೂಪರ ಅವರ ಸಂಘದೊಳಗೆ ನಾವು ಇರಬೇಕು ಅಂತ. ಅದಕ್ಕೆ ಅಜ್ಞಾನಿ ಮನುಷ್ಯ ಸಂಘ ಮಾಡಿದರೆ ಏನಾಗ್ತದೆ, ಸುಜ್ಞಾನಿಗಳ ಒಡನಾಟದೊಳಗಿದ್ದರೆ ಏನಾಗ್ತದೆ ಜೀವನ ಅಂತ ಕೇಳಿದ್ರೆ, ವೀರವಿರಾಗಿಣಿ ವೈರಾಗ್ಯನಿಧಿ ಅಕ್ಕ ಮಹಾದೇವರು ಹೇಳ್ತಾರೆ, ಅರಿಯದವರೊಡನೆ ಸಂಘವ ಮಾಡಿದಡೆ ಕಲ್ಲು ಹೊಯ್ದು ಕಿಡಿಯು ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಘವ ಮಾಡಿದಡೆ ಮೊಸರು ಹೊಸದು ಬೆಣ್ಣೆಯು ತೆಗೆದುಕೊಂಬಂತೆ, ಚೆನ್ನಮಲ್ಲಿಕಾರ್ಜುನ ನಿಮ್ಮ ಮಹಾನುಭಾವಿಗಳ ಸಂಘ ಅಂತ ಹೇಳಿ. ಅಜ್ಞಾನಿಗಳ ಸಂಘ ಅದರಿಂದ ಏನಾಗ್ತದ ಅಂತ ಕೇಳಿದ್ರೆ, ಹೆಂಗೆ ಕಲ್ಲಿಗೆ ಕಲ್ಲು ಹೊಡೆದ್ರೆ ಅಲ್ಲಿ ಹೆಂಗೆ ಕಿಡಿನೇ ಬಿಡ್ತದೆ, ಅಲ್ಲಿ ಏನೂ ಆಗೋದಿಲ್ಲ. ಅದಕ್ಕೆ ದುಃಖನೇ ಆಗ್ತದೆ ಮತ್ತಿಷ್ಟು ಅಜ್ಞಾನಿಗಳ ಸಂಘದಲ್ಲಿ. ಬಲ್ಲವರೊಡನೆ ಸಂಘವು ಮಾಡಿದರೆ ಮಹಾತ್ಮರು, ಜ್ಞಾನಿಗಳು, ಶಾಂತ ಸ್ವರೂಪರಾದಂಥ ಜ್ಞಾನಿಗಳ ಸಂಪರ್ಕದೊಳಗೆ ನಾವು ಇದ್ದೇವೆ ಅಂದ್ರೆ ತುಂಬ ಬಂದು ಕುಂತರೆ ಏನು ಅಂತ ಎಷ್ಟು ಆನಂದದಲ್ಲ. ಅದಕ್ಕೆ ಅಂಥವ್ರ ಸಂಘದೊಳಗೆ ಬಂದಂದ್ರೆ ಹ್ಯಾಂಗೆ ಅವರ ಸಂಘ ಅಂತ ಕೇಳಿದ್ರೆ, ಮೊಸರು ಹೊಸದು ಬೆಣ್ಣೆಯೂ ತೆಗೆದುಕೊಂಬಂತೆ. ಬೆಣ್ಣೆ ಬರಬೇಕಾದ್ರೆ ಹೆಂಗೆ ಮೊಸರದೊಳಗೆ ಕೆನೀತ ಮೊಸರಿನೊಳಗೆ ಕಡುಗೋಲಿಟ್ಟು ಕಡಿದ್ರೆ ಹೆಂಗೆ ಬೆಣ್ಣೆ ಬರ್ತದೆ, ಅದರಿಂದ ಹೆಂಗೆ ತುಪ್ಪವನ್ನು ಬರ್ತದಲ್ಲ, ಅದರಂತೆ ಬಲ್ಲವರ ಸಂಘ, ಶಾಂತರ ಮಹಾತ್ಮರ ಸಂಘ ಏನು ಅಂತೀರ, ಮೊಸರು ಹೊಸದು ಬೆಣ್ಣೆ ತೆಗೆದುಕೊಂಡಂಗಂತ ಪರಮಾತ್ಮನ ಆನಂದ ಆಗ್ತದೆ, ಶಾಂತಿ ಸಿಗ್ತದೆ, ಪರಮಾತ್ಮನ ಜ್ಞಾನ ಆಗ್ತದಂತ. ಅದಕ್ಕೆ ಒಮ್ಮೆ ಏನು ಅಂತೀರ, ಬುದ್ಧ ಭಗವಾನ ಹಿಂಗೆ ಒಂದು ಊರೊಳಗೆ ಹೋಗಿ ಪ್ರವಚನ ಮಾಡ್ತಾ ಇದ್ರು. ಒಂದು ಗುಡಿಸಲು ಹಾಕಿಕೊಂಡು ಬುದ್ಧ ಭಗವಾನ ಬಹಳ ಶಾಂತ. ಯಾಕಂತ ಅವರ ಮನಸ್ಸು ಪರಮಾತ್ಮನೊಳಗೆ ಸದಾ ಇರ್ತಿತ್ತು. ಅವರು ಶಾಂತ ರೀತಿಯಿಂದ ಅವರ ಮನಸ್ಸು ಪರಮಾತ್ಮನ ಮುಳುಗಿತ್ತು. ಶಾಂತಿಯಿಂದ ಅವರು ಭಗವಂತನ ಧ್ಯಾನ ಮಾಡ್ಕೋತ ಕೂಡ್ತಿದ್ರು. ದುಷ್ಟರು ನೋಡಿ ಸಹನ ಆಗಲಿಲ್ಲ ಕೆಲವರಿಗೆ, ಅವರಿಗೆ ಬಂದು ಬೈದರಂತ ಅವರು ಶಾಂತದಿಂದನೇ ಕುಂತರು. ಮತ್ತೆ ಯಾರೋ ಬಂದು ಅವ್ರು ಏನು ಕೇಳಿ ಓಡಿಸ್ಬೇಕು ಅಂತ ಕೇಳಿದ್ರು, ಮುಖದ ಮೇಲೆ ಉಗುಳಿದ್ರಂತ. ಅವರು ಮತ್ತಿಷ್ಟು ಶಿಟ್ಟಿಗೆ ಇಲ್ಲ, ಮತ್ತು ಶಾಂತವಾಗಿಯೇ ಕುಂತರಂತ. ಆವಾಗ ಕೊನೆಗೆ ಹೇಳಿದ್ರಂತ, ನಾವು ಬೈದೆವು ಅಂದೆವು, ನೀವು ಉಗುಳಿದ ಸಹಿತ ನೀವು ಏನು ನಮಗೆ ಬೈಲಿಲ್ಲ ಅಲ್ಲಿಲ್ಲ. ನಿಮ್ಮಲ್ಲಿ ಒಂದು ಶಕ್ತಿ ಅದ, ಶಾಪ ಕೊಡುವಂಥ ಶಕ್ತಿ ಇದೆ, ನೀವು ಶಾಪ ಕೊಡಲಿಲ್ಲಲ್ಲ ಅಂತ ಕೇಳಿದಾಗ ಅವರಂತರತ್ತ ಬುದ್ಧ ಭಗವಾನ, ಆಕಾಶಕ್ಕೆ ಉಗುಳಿದರೆ ಎಂದರೆ ಆಕಾಶ ಕೊಯ್ದದೇನಪ್ಪ ಅಂತಂದ್ರಂತ. ಅಷ್ಟು ಶಾಂತ ಸ್ವರೂಪರು ಅವರ ಮನಸ್ಸು ಪರಮಾತ್ಮನಲ್ಲಿ ಮುಳುಗಿತ್ತಂತ. ಅದಕ್ಕೆ ನಮ್ಮ ಮನಸ್ಸು ಏನು ಅಂತಾರೆ, ಶಾಂತ ಆಗಬೇಕು, ಮಹಾತ್ಮರ ಸಂಘ ಮಾಡಬೇಕು. ಪರಮ ಪೂಜ್ಯ ಮಾತಾಜಿಯವರು ಎಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಬೀದರ್ಗಳು ಭಾಳಷ್ಟು ಕಷ್ಟಗಳೇನು ಅಂತ ಅನುಭವಿಸಿದ್ದಾರೆ.
ಅವರಿಂದ ನಾವು ಬೀದರೊಳಗಿದ್ದಾಗ ನಮಗೆ ತಾಯಿಯವರು ನಮಗೇನಂತ ಎಲ್ಲ ಶಾಸ್ತ್ರ ಅಭ್ಯಾಸ ಮಾಡ್ತಾರೆ. ಚಂದ್ರೋದಯ ಪರಮಾನುಭವದೆ ಇವೆಲ್ಲ ಏನಂತ ಪ್ರಕ್ರಿಯೆ ಗ್ರಂಥ ಅವರು ನಮಗೆ ಅಧ್ಯಯನ ಮಾಡಿಸಿದ್ದಾರೆ. ಆದರೆ ಭಾಳಷ್ಟು ಅವರು ಮೊದಲ ಕಷ್ಟವನ್ನು ಅನುಭವಿಸಿದ್ದಾರೆ. ಪರಮಾತ್ಮನ ಮಾರ್ಗ ಬಹಳ ಕಷ್ಟದ. ಪರಮಾತ್ಮನ ಮಾರ್ಗ ಹಿಡಿಬೇಕಾದ್ರೆ ಕಷ್ಟ ತೊಂದರೆಗಳು ಬರ್ತಾವೆ. ಅದಕ್ಕಾಗಿಯೇ ಅಕ್ಕ ಮಹಾದೇವರು ಹೇಳ್ತಾರೆ ಏನು ಅಂತೇಳ, ಹೆದರದಿರು ಮನವೇ ಬೆದರೆದಿರು ತನವೇ ನಿಜವ ನೆರೆದು ನಿಶ್ಚಿಂತಿಯಾಗಿರು ಎಳೆ ಮನವೇ, ಫಲವಾದ ಮರಣ ಇಡುವರೊಂದು ಕೋಟಿ ಎಲ್ಲವಲ್ಲದ ಮರಣ ಇಡುವರೊಬ್ಬರನ್ನು ಕಾಣಿ, ಭಕ್ತಿ ಉಳ್ಳವರನ್ನು ಬೈಯುವರೊಂದು ಕೋಟಿ ಭಕ್ತಿ ಇಲ್ಲದವರನ್ನು ಬೈಯವರೊಬ್ಬರು ಕಾಣ ಚೆನ್ನ ಮಲ್ಲಿಕಾರ್ಜುನ. ಎಷ್ಟು ಸುಂದರ ಮಾತು ಹೇಳ್ತಾರೆ ಅಕ್ಕ ಮಹಾದೇವರು. ಮನಸ್ಸಿಗೆ ಬೋಧನಾ ಮಾಡ್ತಾರೆ. ಏನು ಅಂತೀರ, ಹಣ್ಣು ಇದ್ದ ಗಿಡಕ್ಕೆ ಕಲ್ಲು ಹೊಡಿತಾರೆ ಮಂದಿ. ಆದರೆ ಅದೇ ಮಗ್ಗಲ್ದಾಗ ಒಂದು ಗಿಡದ ಹಣ್ಣೇ ಇಲ್ಲ, ಅಲ್ಲಿ ಹೂ ಇಲ್ಲ, ಕಾಯಿ ಇಲ್ಲ, ಹಣ್ಣಿನ ಗಿಡಕ್ಕೆ ಯಾರೂ ಕಲ್ಲು ಹೊಡೆಯುವುದಿಲ್ಲಲ್ಲ. ಹಂಗೆ ಯಾರು ಭಕ್ತಿ ಮಾಡ್ತಾರೆ, ಭಗವಂತನ ದಾರಿ ಹಿಡಿದಾರ, ಭಜನೆ ನಾಮಸ್ಮರಣೆ ಮಾಡ್ತಾರೆ, ಅಂಥವ್ರಿಗೆ ಭಾಳಷ್ಟು ತೊಂದರೆ ತ್ರಾಸ ಆಗ್ತಾವಂತ. ಅದಕ್ಕೆ ನಮ್ಮ ತಾಯಿಯವ್ರಿಗೆ ಎಷ್ಟು ತ್ರಾಸಾದರೂ ಸಹಿತ ಅವ್ರ ಮನಸ್ಸಿಗೆ ಧೈರ್ಯವನ್ನು ಹೇಳಿದ್ರು. ಏನು ಅಂತೇಳ, ನಿಶ್ಚಿಂತೆ ಅವರು ವೈರಾಗ್ಯ ಇತ್ತು. ಅವ್ರಿಗೆ ವೈರಾಗ್ಯದ ಕಣಿ ಅವ್ರ ತಾಯಿಯವರು. ಅಂಥ ವೈರಾಗ್ಯದಿತ್ತು ಅಂತ ಕೇಳಿದ್ರೆ ಎಷ್ಟೇ ತೊಂದರೆ ಸಹಿತ ಅವೆಲ್ಲವೂ ದೂರ ಸೇರಿಸಿ ನಮಗೆ ಶುರು ಬಂದಾಗ ಅವರು ನಾವು ಮಾತು ನಮಗೆ ಹೇಳ್ತಿದ್ರು, ಒಳ್ಳೆಯ ಜ್ಞಾನದ ಮಾತು. ಸಾಧಕರ ಯಾವ ರೀತಿಯಿಂದ ನಡಿಬೇಕು ಸಾಧನ ಮಾರ್ಗದೊಳಗೆ ಅನ್ನತಕ್ಕಂಥ ನಮಗೆ ಅವರು ಮಾರ್ಗವನ್ನು ತೋರಿಸಿಕೊಟ್ಟ ತಾಯಿಯವರು ಬಹಳ ಏನು ಅಂತಾರೆ ಪರಿಶ್ರಮ ಪಟ್ಟಿದ್ದಕ್ಕಾಗಿ ಆ ಮಹಾಗುರುವಿನ ಸಿದ್ಧಾರ್ಥ ಅವರ ಮೇಲೆ ಅಪಾರವಾದಂಥ ಭಕ್ತಿ ನಂಬಿಕೆ ಅದ. ಅವರ ಮನುಷ್ಯನ ಸದಾ ಸಿದ್ಧಾರ್ಥನೇ ಏನು ಅಂತಾರೆ ಸ್ಮರಣೆ ಮಾಡ್ತಾರೆ. ಅದಕ್ಕಾಗಿ ಹೇಳಿರಲ್ಲ ಏನು ಅಂತೀರ, ಯಾವುದು ಅಂತೀರ, ನಿದ್ದೆ ಹೋದರೆ ಸ್ವಪ್ನದಲ್ಲಿ ನಿನ್ನ ಕಾಣುವೆ ಸಿದ್ಧನೆ, ಎದ್ದು ಕೂತರೆ ನಿನ್ನ ನೋಡಿ ನಲಿವೆ ರೂಪವೇ ಸಿದ್ಧನೆ ಅಂತ ಹಾಡ್ಯಾರಲ್ಲ. ಹಂಗೆ ಅದರಂತೆ ಅವರು ಮನಸ್ಸಿನೊಳಗೆ ಸದಾ ಏನು ಸದಾ ಸಿದ್ಧಾರ್ಥನ್ನೇ ಸದಾ ನೆನೆಸ್ತಾ ಇದ್ದರು. ಆ ತಾಯಿಯವರು ಒಂದು ಏನು ಅಂತೀರ ಜ್ಞಾನಾಮೃತ ಇಲ್ಲಿ ತನಕ ನಾವೆಲ್ಲರೂ ಏನು ಅಂತೀರ ಅವರಿಂದ ಮುಖದಿಂದ ನಾವೆಲ್ಲ ಶ್ರವಣ ಮಾಡಿದ್ದೆವು. ಅದಕ್ಕೆ ಆ ಪರಮಾತ್ಮನ ಅಪಾರ ಕರುಣೆ ಭಕ್ತಿ ಸದ್ಗುರುವಿನ ದಯೆ ಕರುಣೆ ತಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹಾರೈಸುತ್ತಾ 4 ಮಾತುಗಳು ಇಲ್ಲಿವರೆಗೆ ತಮ್ಮ ಉಪದೇಶ ಅಮೃತ ಕನಸುಗಳ ಪೂಜರಿಗೆ ಅನಂತ ಭಕ್ತಿಯ ಧನ್ಯವಾದಗಳು.